ಮಾರ್ಚ್ 19 ಸಿನಿಮಾ ರಿಲೀಸ್ ವಿಚಾರವಾಗಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಿತ್ತು. ಆದ್ರೆ ಆ ಒಂದು ಚರ್ಚೆಗೆ ಇದೀಗ ಫುಲ್ ಬ್ರೇಕ್ ಬಿದ್ದಿದೆ. ನಮ್ಮ ಸ್ಯಾಂಡಲ್ವುಡ್ ನ ಟಾಕ್ಸಿಕ್ ಹಾಗೂ ಬಾಲಿವುಡ್ ನ ದುರಂಧರ್ 2 ಈ ಎರಡು ಸಿನಿಮಾಗಳು ಕೂಡ ಒಂದೇ ದಿನ ರಿಲೀಸ್ ಆಗಬೇಕಿತ್ತು. ಆದ್ರೆ ಟಾಕ್ಸಿಕ್ ಇನ್ನು 2.5 ತಿಂಗಳು ಮುಂದಕ್ಕೆ ಹೋಯಿತು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾ ರಿಲೀಸ್ ಡೇಟ್ ಸ್ವಲ್ಪ ದಿನ ಮುಂದಕ್ಕೆ ಹಾಕಿದ್ದಾರೆ. ಆಕ್ಚುಲಿ ಟಾಕ್ಸಿಕ್ ಕೂಡ ಮಾರ್ಚ್ 19 ಗೆ ರಿಲೀಸ್ ಆಗಬೇಕಿತ್ತು. ಸಮ್ ರೀಸನ್ಸ್ ಇಂದ ಟಾಕ್ಸಿಕ್ ನ ಜೂನ್ 4 ಗೆ ಪೋಸ್ಟ್ ಪೋನ್ ಮಾಡಲಾಗಿದೆ. ಈ ವಿಚಾರ ಯಶ್ ಫ್ಯಾನ್ಸ್ ಗೆ ಸ್ವಲ್ಪ ಮಟ್ಟಿಗೆ ಬೇಜಾರಾಗಿದೆ ಅಂತಾನೆ ಹೇಳ್ಬಹುದು. ಇದರ ಜೊತೆಗೆ ಇದೀಗ ಈ ಒಂದು ಟಾಪಿಕ್ ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಟಾಕ್ಸಿಕ್ ಬದಲಿಗೆ ಮಾರ್ಚ್ 19 ಗೆ ಕನ್ನಡದ ಮತ್ತೊಂದು ಸಿನಿಮಾ ರಿಲೀಸ್ ಆಗ್ತಿದೆ. ಎಸ್, ಡಾರ್ಲಿಂಗ್ ಕೃಷ್ಣ ನಟನೆ ಮತ್ತು ನಿರ್ದೇಶನದ ಲವ್ ಮಾಕ್ಟೈಲ್ 3 ರಿಲೀಸ್ ಆಗ್ತಿದೆ. ಲವ್ ಮಾಕ್ಟೈಲ್ ಪಾರ್ಟ್ 1 ಮತ್ತು 2 ಡಾರ್ಲಿಂಗ್ ಕೃಷ್ಣ ಅವರಿಗೆ ಬಿಗ್ ಬ್ರೇಕ್ ಕೊಟ್ಟಂತಹ ಸಿನಿಮಾಗಳು. ಹಾಗಾಗಿ ಇದೀಗ ಲವ್ ಮಾಕ್ಟೈಲ್ ನ ಲಾಸ್ಟ್ ಚಾಪ್ಟರ್ ಬರ್ತಿದೆ. ಈ ಸಿನಿಮಾ ಮೇಲೂ ತುಂಬಾನೇ ನಿರೀಕ್ಷೆ ಇದೆ. ಇನ್ನು ಈ ಸಿನಿಮಾವನ್ನ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೇನೆ ಕನ್ನಡದ ಬಿಗ್ ಪ್ರೊಡಕ್ಷನ್ ಹೌಸ್ KVN ಟೀಮ್ ಈ ಸಿನಿಮಾವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಟಾಕ್ಸಿಕ್ ಬರ್ಲಿಲ್ಲ ಅಂದ್ರೆ ಏನಂತೆ, ಲವ್ ಮಾಕ್ಟೈಲ್ 3 ಬರ್ತಿದೆ, ನೋಡಿ ಎಂಜಾಯ್ ಮಾಡೋದಷ್ಟೇ.